ಮೆಂತ್ಯ, ಉದ್ದಿನ ಬೇಳೆ ಸತಿ ತೊಳೆದಿಟ್ಟಿದೆ. ಮೆಂತ್ಯ ಮತ್ತೆ ಅಡಿಗೆಗೆ ಹಾಕೋ. ಬನ್ನಿ ಈಗ ರವೆ ಮಾಡೋದು. ಇನ್ನು ರವೆ ತರ ಮಾಡಿ 8 ಅವರ್ ನೆನೆಸ್ಬೇಕು. ಬನ್ನಿ ಸ್ನೇಹಿತರೆ, ಈಗ ತರಿಯಾಗಿದ್ರೆ ಸಾಕು ಸ್ನೇಹಿತರೆ. ಈಗ ಸತಿ ಚೆನ್ನಾಗಿ ಒಂದು ಒಳ್ಳೆ ನೀರು ಹಾಕೋಣ ಇಡ್ಲಿಗೆ. ನೋಡ್ಬೋದೇ ಮತ್ತೆ ಮೆಂತ್ಯ ನೋಡಿ ಸ್ನೇಹಿತರೆ. ಸಿರಿದ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋದು ನೋಡ್ಬೋದು. ನೀವು ನೋಡ್ಬೋದು ನೋಡಿ ಸ್ನೇಹಿತರೆ. ಒಂದ್ ಸ್ವಲ್ಪ ಕ್ಯಾರೆಟು ಮತ್ತೆ ಹೇಗೆ ಬಂದಿದೆ ನೋಡೋಣ. ಚೆನ್ನಾಗಿ ಬೆಂದಿದೆ. ಇಡ್ಲಿ ತಿನ್ನೋ ಬಿಸಿ ಬಿಸಿ ಕಾಯಿ ಚಟ್ನಿ ಸೂಪರ್ ಇದೆ. ಸಾಂಬಾರು ಚಟ್ನಿ ನೋಡ್ಬಿಡೋಣ ಕಾಂಬಿನೇಷನ್. ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಬನ್ನಿ ಇವತ್ತು ಸಿರಿಧಾನ್ಯದಿಂದ ಒಂದು ಆರೋಗ್ಯಕರ ಇಡ್ಲಿ ಮಾಡೋಣ. ಹಾಗೆ ಸಿರಿಧಾನ್ಯ ಇಡ್ಲಿ ಮಾಡೋದಕ್ಕೆ ಏನೇನು ಬೇಕು ಮತ್ತೆ ಯಾವ ಥರ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ನವಣೆ ಇಡ್ಲಿ, ಒಳ್ಳೆ ಸಾಂಬಾರು, ಒಂದು ಸೂಪರ್ ಆಗಿರೋ ಚಟ್ನಿ ಮಾಡೋಣ. ಬನ್ನಿ, ತಡ ಮಾಡೋದು ಬೇಡ. ಹೇಗೆ ಮಾಡೋದು ನವಣೆ ಇಡ್ಲಿ ನೋಡಿ ಸ್ನೇಹಿತರೆ. ಸಿರಿಧಾನ್ಯದ ಇಡ್ಲಿ. ಇದು ನವಣೆ ಅಕ್ಕಿ ನೋಡಿ. 2 ಕಪ್ಪು ನವಣೆ ಅಕ್ಕಿ, 1 ಕಪ್ಪು ಉದ್ದಿನ ಬೇಳೆ, 1/4 ಸ್ಪೂನ್ ಅಷ್ಟು ಮೆಂತ್ಯ ಕಾಳು, ಒಂದು 3 ಸ್ಪೂನು ಅವಲಕ್ಕಿ. ಇದೇ ಸ್ಪೂನಲ್ಲಿ 3 ಸ್ಪೂನ್ ಅವಲಕ್ಕಿ. ಇಷ್ಟು ಕೂಡ ನವಣೆ ಇಡ್ಲಿಗೆ ಬೇಕು. ಈಗ ಯಾವ ಥರ ಮಾಡೋದು ಇದನ್ನ ನೆನಾಕ್ಬೇಕು. ಮೊದಲು ಉದ್ದಿನಬೇಳೆ ಮೆಂತ್ಯ ಒಟ್ಟಿಗೆ ನೆನಾಕೋಣ. ಅವಲಕ್ಕಿನ ರುಬ್ಬಕ್ಕಿನ ಅರ್ಧ ಗಂಟೆ ಮುಂಚೆ ನೀರಲ್ಲಿ ತೊಳೆದ್ಬಿಟ್ಟು ಬಸ್ಬಿಟ್ಟು ರುಬ್ಬನ. ಈಗಲೇ ನೆನಾಕೋದು ಬೇಡ, ಬೆಳಗ್ಗೆನೆ. ಆಮೇಲೆ ಈ ನವಣೆ ಇದೆಯಲ್ಲ, ಇದನ್ನ ಒಂಥರ ರವೆ ಥರ ಮಿಕ್ಸಿಯಲ್ಲಿ ರವೆ ಮಾಡ್ಕೊಬೇಕು. ಬನ್ನಿ ಯಾವ ಥರ ಮಾಡೋದು ನೋಡೋಣ. ನೋಡಿ, ನೆನಾಕಕ್ಕೆ ಮೆಂತ್ಯ ಮತ್ತೆ ಉದ್ದಿನಬೇಳೆ ತೊಳೆಯೋಣ. ಮೆಂತ್ಯ, ಉದ್ದಿನಬೇಳೆ ನೋಡಿ ಸ್ನೇಹಿತರೆ. ಇದು 2 ಸತಿ ತೊಳೆದಿಕ್ಕಿದೆ ಮೆಂತ್ಯ ಮತ್ತೆ ಉದ್ದಿನಬೇಳೆ. ಈಗ ಇದಕ್ಕೆ ಅಡುಗೆಗೆ ಹಾಕೋ ಬಳಸೋ ನೀರು 1 ಲೋಟ ಹಾಕಿ ಇದನ್ನ ನೆನಾಕ್ಬಿಡೋಣ. ಬನ್ನಿ ಈಗ ರವೆ ಮಾಡೋಣ. ನೋಡಿ ಸ್ನೇಹಿತರೆ, ನವಣೆ ಅಕ್ಕಿ 2 ಕಪ್ಪು ಹಾಕ್ತಾ ಇದ್ದೀನಿ. ಇನ್ನು ರವೆ ಥರ ಮಾಡಿ 8 ಅವರ್ ನೆನೆಸ್ಬೇಕು. ಈಗ ಬೆಳಗ್ಗೆ ನೆನಾಕಿದ್ರೆ ನೈಟ್ ರುಬ್ಬ ಸರೋಗುತ್ತೆ. ಬನ್ನಿ ಸ್ನೇಹಿತರೆ, ಈಗ ಮಿಕ್ಸಿ ಜಾರ್ಗೆ ಹಾಕಿರೋದನ್ನ ರವೆ ಥರ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ಥರ ತರಿಯಾಗಿದ್ರೆ ಸಾಕು. ಈಗ ಮಾಮೂಲಿ ಉಪ್ಪಿಟ್ಟು ರವೆ ಯಾವ ಥರ ಬರುತ್ತೋ ಆ ರೇಂಜಿಗಿದ್ರೆ ಸಾಕು. ನೋಡಿ ಸಾಕು, ಒಂದು ಹದವಾಗಿ ಬಂದಿದೆ. ಈಗ ಇದನ್ನ ನೀರಲ್ಲಿ ನೆನಾಕ್ಬಿಡೋಣ. ನೋಡಿ ಸ್ನೇಹಿತರೆ, ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು ಸಿರಿಧಾನ್ಯ. ನೋಡಿ, ಈಗ ಈ ಪಾತ್ರೆಗೆ ಹಾಕ್ತೀನಿ ಸ್ನೇಹಿತರೆ. ಈಗ ಇದನ್ನ ಒಂದು ಸತಿ ನೀರಲ್ಲಿ ತೊಳೆದುಬಿಡೋಣ. ಸತಿ ಚೆನ್ನಾಗಿ ಕೈ ಆಡ್ಬಿಡಿ ಸ್ನೇಹಿತರೆ. ಈಗ ಇದನ್ನ ನೀರನ್ನ ಚೆಲ್ಬಿಡೋಣ. ಒಂದು ಒಳ್ಳೆ ನೀರು ಹಾಕಿ ನೆನಾಕ್ಬಿಡೋಣ. ನೋಡಿ ಸ್ನೇಹಿತರೆ, ಇದು ತೊಳೆದಿಟ್ಟಿರೋದು. ಇದಕ್ಕೆ ಒಳ್ಳೆ ನೀರು ಹಾಕೋಣ. 1.5 ಗ್ಲಾಸ್ ನೀರು ಹಾಕೋಣ ಸಾಕು. ಸಿರಿಧಾನ್ಯನ ರವೆ ಮಾಡಿ ನೆನಾಕೋದ್ರಿಂದ ಬೇಗನೂ ನೆನೆಯುತ್ತೆ, ಕ್ಲೀನಾಗೂ ನೆನೆಯುತ್ತೆ. ಉಂಡುಂಡೆನೆ ಹಾಕಿ ನೆನೆಸಕ್ಕೆ ಹೋದ್ರೆ ಕ್ಲೀನಾಗಿ ನೆನೆದಿರಲ್ಲ. ಸುಮಾರು 8ರಿಂದ 10 ಅವರ್ ನೆನೆಸ್ಬೇಕಾಗುತ್ತೆ. ರವೆ ಮಾಡಿಬಿಟ್ರೆ ಕನಿಷ್ಠ ಪಕ್ಷ ಒಂದು 5 ಅವರಲ್ಲಿ ನೆಂದ್ಬಿಡುತ್ತೆ. ಹಾಗಾಗಿ ಈಗ ಇದನ್ನ ಹೀಗೆ ಬಿಟ್ಬಿಡೋಣ. ನೈಟು ಅಂಗಡಿಯಿಂದ ಬಂದು ರುಬ್ಬನ. ಬನ್ನಿ ಸ್ನೇಹಿತರೆ, ಈಗ ಬೆಳಿಗ್ಗೆ ಎಲ್ಲ ನೆನಾಕಿದ್ವಲ್ಲ ಅದನ್ನ ರುಬ್ಬನ ಇಡ್ಲಿಗೆ. ಮಿಕ್ಸಿ ಜಾರ್ ಇಟ್ಟು ನೋಡ್ಬೋದು. ಅವಲಕ್ಕಿ ಈಗ ಒಂದು 10 ನಿಮಿಷ ಮುಂಚೆ ತೊಳೆದು ಇಟ್ಟಿರೋದಷ್ಟೇ. ಇದನ್ನು ಕೂಡ ಹಾಕ್ತೀನಿ. ಹಾಗೆ ಉದ್ದಿನಬೇಳೆ ಮತ್ತೆ ಮೆಂತ್ಯ, ಇದು ಕೂಡ ಬೆಳಗ್ಗೆನೆ ನೆನಾಕಿರೋದು. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬನ. ಈ ಥರ ಫುಲ್ ನುಣ್ಣಗಾಗಬೇಕು. ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿದೆ.
ಇಷ್ಟ ಆದರೆ ಸಾಕು. ಬನ್ನಿ ಸ್ನೇಹಿತರೆ, ನಾವು ಬೆಳಗ್ಗೆ ನೆನಾಕಿದ್ವಲ್ಲ ಸಿರಿಧಾನ್ಯದ ರವೆ ನೀರನ್ನ ಬಸ್ತಿಟ್ಕೊಂಡಿರೋದು, ಇದಕ್ಕೆ ನಾವು ಈಗ ರುಬ್ಬಿರೋ ಮೆಂತ್ಯ, ಅವಲಕ್ಕಿ, ಉದ್ದಿನಬೇಳೆ ಇದನ್ನು ಕೂಡ ಇದಕ್ಕೆ ಹಾಕ್ಬಿಡೋಣ. ಹಾಗೆ ಸ್ನೇಹಿತರೆ ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಸ್ನೇಹಿತರೆ, ಯಾವುದೇ ರೀತಿ ನೀರು ಹಾಕೋದು ಬೇಡ, ಅಷ್ಟೇ ಅದೇ ನೀರೇ ಸಾಕಾಗುತ್ತೆ. ಈಗ ಇದನ್ನು ನೈಟ್ ಎಲ್ಲ ಹೀಗೆ ಬಿಟ್ಬಿಡೋಣ. ನೋಡಿ ಸ್ನೇಹಿತರೆ, ಎಲ್ಲ ರೆಡಿಯಾಗಿದೆ. ಬೆಳಗ್ಗೆ ಎದ್ರೆ ಇಡ್ಲಿ, ಇಲ್ಲ ಅಂದರೆ ವಡೆ. ಬನ್ನಿ ಈಗ ಮುಚ್ಚಿಟ್ಬಿಡೋಣ, ಬೆಳಗ್ಗೆ ನೋಡೋಣ. ಬನ್ನಿ ಸ್ನೇಹಿತರೆ, ರಾತ್ರಿ ರುಬ್ಬಿಕ್ಕಿದ್ವಲ್ಲ ಇಡ್ಲಿ ಹಿಟ್ಟು, ನೋಡೋಣ ಹೇಗಿದೆ ಅಂತ. ರಾತ್ರಿ ಒಂದು ಮಾತು ಹೇಳಿದೆ, ಬೆಳಗ್ಗೆ ಎದ್ರೆ ಇಡ್ಲಿ ಇಲ್ಲಾಂದರೆ ವಡೆ ಅಂತ. ಎದ್ದಿದ್ದೀನಿ, ಹಂಗಾಗಿ ಇಡ್ಲಿನೇ ಮಾಡ್ತಿದ್ದೀನಿ. ನೋಡ್ಬೋದು ಅವ್ರು ಎಷ್ಟು ಚೆನ್ನಾಗಿ ಉಬ್ಬಿದೆ, ಚೆನ್ನಾಗಿ ಹುಳಿನೂ ಬಂದಿದೆ, ನೀವು ನೋಡ್ಬೋದು. ನೋಡಿ ಸ್ನೇಹಿತರೆ, ಒಂದು ಸ್ವಲ್ಪ ಚಿಟಕಿಯಷ್ಟು ಸೋಡಾ ಮತ್ತು ಸ್ವಲ್ಪ ಉಪ್ಪು. ಬನ್ನಿ ಸ್ನೇಹಿತರೆ, ಈಗ ಇಡ್ಲಿ ಪಾತ್ರೆಗೆ ಒಂದು 1 ಲೀಟ್ರ್ ಅಷ್ಟು ನೀರು ಹಾಕ್ಬಿಡೋಣ. ನೋಡಿ ಸ್ನೇಹಿತರೆ, ಇಡ್ಲಿ ಇಡೋಕ್ಕಿಂತ ಮುಂಚೆ ಮೊದಲು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಬಿಸಿ ಹಾಕಬೇಕು. ಬಿಸಿ ಆದಮೇಲೆ ನಾವು ಇಡ್ಲಿ ಹಿಟ್ಟು ಹಾಕ್ಬಿಟ್ಟು ಮತ್ತೆ 20 ನಿಮಿಷ ಸ್ಟೀಮ್ ಮಾಡಿದ್ರೆ ಇಡ್ಲಿ ಇದಕ್ಕೆ ಅಂಟೋದಿಲ್ಲ, ಸುಮ್ಮನೆ ಕೈಯಲ್ಲಿ ಹಿಂಗಂದ್ರೆ ಬಂದ್ಬಿಡುತ್ತೆ. ಈಗ ಎಣ್ಣೆ ಸವರೋಣ. ನೋಡಿ ಸ್ನೇಹಿತರೆ, ಇದು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಬಿಸಿ ಬರೋ ತನಕ, ನೀರು ಕುದಿಯೋ ತನಕ ಬಿಡೋಣ. ಆಮೇಲೆ ಇಡ್ಲಿ ಹಿಟ್ಟು ಹಾಕೋಣ. ಬನ್ನಿ ಸ್ನೇಹಿತರೆ, ಈಗ ಪಾತ್ರೆ ಚೆನ್ನಾಗಿ ಕಾದಿದೆ, ನೋಡ್ಬೋದು. ನೋಡಿ ಸ್ನೇಹಿತರೆ, ಕ್ಯಾರೆಟು ಮತ್ತು ಕಾಯಿ ತುರಿ, ಇದಕ್ಕೆ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪು ಹಾಕೊಬೋದು, ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಚಾತುರ್ಮಾಸ್ಯ ಯಾವುದೇ ರೀತಿ ಸೊಪ್ಪು ತಿನ್ನಂಗಿಲ್ಲ, ಹಂಗಾಗಿ ಆಗ್ತಾ ಇಲ್ಲ ಅಷ್ಟೇ. ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಬಡವರಾಗಿ ಹುಟ್ಟುವುದು ಪಾಪವಲ್ಲ, ಬಡವರಾಗಿಯೇ ಸಾಯುವುದು ಮಹಾಪಾಪ. ಬಡವರಾಗಿ ಹುಟ್ಟಿದರೆ ಪರವಾಗಿಲ್ಲ, ಆದರೆ ಬಡವರಾಗಿ ಮಾತ್ರ ಸಾಯಬೇಡಿ ಅಲ್ವಾ? ಈಗ ಸ್ನೇಹಿತರೆ, ಇದು ಒಂದು 20 ನಿಮಿಷ ಬೇಕು. 20 ನಿಮಿಷ ಆದ್ಮೇಲೆ ನೋಡೋಣ. ಬನ್ನಿ ಸ್ನೇಹಿತರೆ, ಈಗ 20 ನಿಮಿಷ ಆಗಿದೆ, ಹೇಗೆ ಬಂದಿದೆ ನೋಡೋಣ. ಈ ಬೆಂದೈತೆ ಇಲ್ವ ಅಂತ ಟೆಸ್ಟ್ ಮಾಡೋಣ. ಈ ಥರ ಅಂಟಬಾರ್ದು, ಚೆನ್ನಾಗಿ ಬೆಂದಿದೆ. ಇದನ್ನು ಆಫ್ ಮಾಡ್ಬಿಡೋಣ. ಸ್ನೇಹಿತರೆ ಬನ್ನಿ, ಇಡ್ಲಿ ತಿನ್ನೋಣ. ಇಡ್ಲಿ, ಬಿಸಿ ಬಿಸಿ ಸಾಂಬಾರ್ ಮತ್ತು ಕಾಯಿ ಚಟ್ನಿ. ಬನ್ನಿ ಸ್ನೇಹಿತರೆ, ಇಡ್ಲಿ, ಸಾಂಬಾರು, ಚಟ್ನಿ 3 ರೆಡಿಯಾಗಿದೆ. ನೋಡ್ಬೋದು ನೀವು ಕೂಡ, ಏನು ಸಖತ್ತಾಗಿ ಬಂದಿದೆ. ಹಾಗೆ ಆಹಾರವೇ ಮೊದಲ ಔಷಧಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್. ಸ್ನೇಹಿತರೆ, ಇಡ್ಲಿ ರೆಡಿಯಾಗಿದೆ, ಸಾಂಬಾರು ಇದೆ, ಒಂದು ಚಟ್ನಿನೂ ಕೂಡ ಇದೆ. ಬನ್ನಿ ಈಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ. ನೋಡ್ಬೋದು ಏನು ಸೂಪರಾಗಿದೆ ಇಡ್ಲಿ, ಬಿಸಿ ಬಿಸಿ ಇಡ್ಲಿ, ಸಾಂಬಾರು, ಚಟ್ನಿ. ಸೂಪರ್ ಇದೆ ಸಾಂಬಾರು. ಚಟ್ನಿ ನೋಡ್ಬಿಡೋಣ.
ಚಟ್ನಿ ಸಾಂಬಾರು ಇಡ್ಲಿಗೂ ಮಸ್ತ್ ಇದೆ ಕಾಂಬಿನೇಷನು. ಸ್ನೇಹಿತರೆ, ಇದನ್ನೆಲ್ಲ ಖಾಲಿ ಮಾಡ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.